ರೇಣುಕಾಸ್ವಾಮಿ ಕೊಲೆಯಾದ ಕೇಸ್ನಲ್ಲಿ ಶೆಡ್ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ರೇಣುಕಾಸ್ವಾಮಿಯದ್ದಲ್ಲ, ಹಾಗಾದ್ರೆ ಮತ್ಯಾರದ್ದು ಆ ರಕ್ತ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಎಫ್ಎಸ್ಎಲ್ ತಂಡದ ಪರಿಶೀಲನೆಯ ವೇಳೆ ಈ ರಕ್ತದ ಕಲೆಗಳು ಪತ್ತೆಯಾಗಿರೋದು. ಬಟ್ ಈಗ ಹತ್ಯೆಯಾಗಿರುವಂತಹ ರೇಣುಕಾಸ್ವಾಮಿ ರಕ್ತದ ಕಲೆಗಳಲ್ಲ ಇದು. ವಿನಯ್ಗೆ ಸೇರಿರುವಂತಹ ಪಟ್ಟಣಗೆರೆಯ ಶೆಡ್ನಲ್ಲಿ ಆಗಿದ್ರೆ ಇದುವರೆಗೂ ಏನೇನಾಗಿತ್ತು? ಆ ಶೆಡ್ನಲ್ಲಿ ಬೇರೆಯವರ ಮೇಲೂ ಕೂಡ ಇದೇ ರೀತಿಯ ಅಟ್ಯಾಕ್ಗಳು ನಡೆದಿತ್ತಾ? ಇಲ್ಲ ಅಂತ ಆದ್ರೆ ಅಲ್ಲಿ ಬೇರೆ ಬ್ಲಡ್ ಸ್ಯಾಂಪಲ್ಗಳು ಸಿಗೋದಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ರಕ್ತದ ಕಲೆಗಳ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ನೋಡಿ, ಒಂದು ಕೇಸಲ್ಲಿ ಸ್ಥಳ ಮಹಜರ್ ಮಾಡೋದಕ್ಕೆ, ಅಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಎಫ್ಎಸ್ಎಲ್ ಟೀಮ್ ಹೋದಾಗ ರೇಣುಕಾಸ್ವಾಮಿ ಅಷ್ಟೇ ಅಲ್ಲ, ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವರದ್ದಷ್ಟೇ ಅಲ್ಲ, ಬೇರೆ ಬೇರೆ ರಕ್ತದ ಕಲೆಗಳ ಸ್ಯಾಂಪಲ್ ಸಿಕ್ಕಿದೆ ಎಫ್ಎಸ್ಎಲ್ ತಂಡಕ್ಕೆ. ಹಾಗಿದ್ರೆ ಇದಕ್ಕೆ ಮುಂಚೆ ಕೂಡ ಅಲ್ಲಿ ಇಂಥ ಕೃತ್ಯಗಳು ನಡೆದಿತ್ತಾ? ಈಗ ಸಿಕ್ಕಿರುವಂತಹ ರಕ್ತದ ಕಲೆಗಳು ಯಾರ್ದು? ಆಗಿದ್ರೆ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಬೇರೆ ರಕ್ತದ ಕಲೆಗಳ ಪತ್ತೆಯಾಗಿರೋದು ಇನ್ನಷ್ಟು ಕೇಸ್ ತೆರೆದುಕೊಳ್ಳೋದಕ್ಕೆ ದಾರಿ ಮಾಡಿಕೊಡುತ್ತಾ ಅಂತ? ಯಾಕಂದ್ರೆ ಇದೇ ಮೊದಲಲ್ಲ ಇಲ್ಲಿ ಹಲ್ಲೆ ನಡೆಸಿರೋದು ಅನ್ನೋದಂತೂ ಖಾತ್ರಿ ಆಗುತ್ತಲ್ವಾ ಈ ಬ್ಲಡ್ ಸ್ಯಾಂಪಲ್ಗಳಿಂದ? ಖಂಡಿತವಾಗಿಯೂ ಕೂಡ ವಿಜಯ್, ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಹಲ್ಲೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಏನಿದೆ ಸಾಕಷ್ಟು ಕಡೆ ಸಾಕ್ಷಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಶೆಡ್ ನಲ್ಲಿ ಬೇರೆ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿರುವಂತದ್ದು. ಅಂದ್ರೆ ಈ ಒಂದು ಘಟನೆ ಏನಿದೆ ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಎಫ್ಎಸ್ಎಲ್ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿ ಸಿಕ್ಕಂತ ವಸ್ತುಗಳನ್ನ ಕೂಡ ಸಂಗ್ರಹಿಸ್ತಾ ಬರ್ತಾರೆ, ಅಲ್ಲಿ ಸಿಕ್ಕಂತ ರಕ್ತದ ಕಲೆಗಳನ್ನ ಕೂಡ ಸಂಗ್ರಹಿಸ್ತಾ ಬರ್ತಾರೆ. ಇವರು ರಕ್ತದ ಕಲೆಗಳನ್ನ ಸಂಗ್ರಹಿಸಿದಂತಹ ವೇಳೆಯಲ್ಲಿ ಬೇರೆಯವರ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಆ ಪಟ್ಟಣಗೆರೆ ಶೆಡ್ ನಲ್ಲಿ ಹಾಗಾದ್ರೆ ಬೇರೆಯವರಿಗೂ ಕೂಡ ಹಲ್ಲೆಯನ್ನ ಮಾಡಿದ್ರ, ಬೇರೆಯವರು ಕೂಡ ಈ ಬೇರೆಯವರನ್ನ ಕೂಡ ಚಿತ್ರಹಿಂಸೆ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಈ ಒಂದು ಶೆಡ್ ನಲ್ಲಿ ವ್ಯಾವಹಾರಿಕವಾಗಿ ಏನಾದ್ರೂ ಬೇರೆ ರೀತಿಯ ಯಾವ್ದಾದ್ರು ಒಂದು ಘಟನೆಗಳು ನಡೆದಿತ್ತಾ, ಬೇರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಜನರನ್ನ ಹಾಗಾದ್ರೆ ಇವರೇನಾದ್ರು ಆ ಶೆಡ್ಗೆ ಕರೆದುಕೊಂಡು ಬಂದು ಹಲ್ಲೆಯನ್ನೇನಾದ್ರೂ ನಡೆಸಿದ್ರ, ಅಥವಾ ಬೇರೆ ಯಾರಾದ್ರೂ ಹಲ್ಲೆಯನ್ನ ಮಾಡಿದ್ರ, ಇವೆಲ್ಲದ್ರ ಬಗ್ಗೆ ಕೂಡ ಈಗ ಅನುಮಾನ ಮೂಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿ ರಕ್ತದ ಕಲೆಗಳು ಪತ್ತೆಯಾಗ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ಯಾವುದೋ ಇನ್ನೊಂದಿಷ್ಟು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೋಗಿ ಎಫ್ಎಸ್ಎಲ್ ಏನಿದೆ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಲಿಕ್ಕೆ ಮುಂದಾಗಿತ್ತು. ಆ ಸಂಗ್ರಹಿಸುವಂತಹ ವೇಳೆಯಲ್ಲಿ ಬೇರೆ ರಕ್ತದ ಕಲೆಗಳು ಪತ್ತೆಯಾಗಿರೋದ್ರಿಂದಾಗಿ ಪೊಲೀಸರು ಕೂಡ ಸಹಜವಾಗಿ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ಆರೋಪಿಗಳ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಈ ಹಿಂದೆ ಬೇರೆ ಯಾರನ್ನಾರು ಕರೆದುಕೊಂಡು ಬಂದಿದ್ರಾ, ಅಥವಾ ಬೇರೆಯವರ ಮೇಲೆ ಹಲ್ಲೆಯನ್ನೇನಾದ್ರೂ ಮಾಡಿದ್ರಾ, ಅಲ್ಲಿ ಸೀಸ್ ಆದಂತಹ ವೆಹಿಕಲ್ಗಳು ಇರೋದ್ರಿಂದಾಗಿ ಸೀಸ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಾಹನ ಮಾಲೀಕರನ್ನ ಕರೆದುಕೊಂಡು ಬಂದು ಹಲ್ಲೆಯನ್ನೇನಾದ್ರೂ ಮಾಡ್ತಾ ಇದ್ರಾ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿನಯವನ್ನ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಎಫ್ಎಸ್ಎಲ್ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಜನರ ರಕ್ತದ ಕಲೆಗಳು ಸಿಕ್ಕಿರೋದ್ರಿಂದಾಗಿ ಅಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಬೇರೆ ಏನೋ ನಡೀತಾ ಇತ್ತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ಏನಿದೆ ಮತ್ತೊಂದು ಮಗುಲಿಗೆ ತಿರುಗಿಕೊಳ್ತಾ ಇದೆ. ಬೇರೆ ಯಾರನ್ನಾರು ಬೇರೆಯವರ ಮೇಲೆ ಹಲ್ಲೆ ಮಾಡುವಂತ ಒಂದು ಕೆಲಸವನ್ನ ಏನಾದ್ರೂ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಇದೇ ಮೊದಲಲ್ಲ, ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲಲ್ಲ, ಈ ಹಿಂದೂ ಕೂಡ ಸಾಕಷ್ಟು ಘಟನೆಗಳು ಅಲ್ಲಿ ನಡೆದಿರಬಹುದು ಅನ್ನುವಂತ ಅನುಮಾನಕ್ಕೆ ಏನಿದೆ ಎಫ್ಎಸ್ಎಲ್ಗೆ ಸಿಕ್ಕಂತಹ ರಕ್ತದ ಕಲೆಗಳು ಸಾಕ್ಷಿಯಾಗ್ತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.